ವಿಕ್ರಮಣ. ನಮಸ್ಕಾರ. ಆನೆ ದಿನದಲ್ಲಿ ಶುಭಾಶಯಗಳು ನಿಮಗೆ. ನಿಮ್ಮ ಅಭಿಮಾನಿಗಳು ತುಂಬಾ ಕೇಳ್ತಾ ಇರ್ತಾರೆ ನಿಮ್ಮನ್ನ. ನೀವು ಏನಾದ್ರು ನಿಮ್ಮ ಅಭಿಮಾನಿಗಳಿಗೆ ಹೇಳ್ತೀರಾ? ಇವತ್ತು ಆನೆಗಳ ದಿನ. ಆನೆಗಳ ದಿನ ಹಾಗಾಗಿ ನಾನು ಇಡೀ ಸಮಸ್ತ ಈ ಭಾರತ ಅಲ್ಲ, ಎಲ್ಲ ದೇಶ, ಎಲ್ಲ ಜನಗಳಿಗೂ ಆನೆಗಳ ದಿನದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಎಲ್ಲರಿಗೂ. ಆನೆಗಳ ದಿನ ಬರೀ ದಿನಾಚರಣೆ ಆಚರಿಸದೇ ಆಯಿತು, ಆದರೆ ಕೇವಲ ಒಂದೊಂದು 20 ದಿವಸ, ಒಂದು ತಿಂಗಳೊಳಗೆ 5-6 ಆನೆಗಳು ಸತ್ತೋಗಿದ್ದಾವೆ. ಕೊಡಗಿನಲ್ಲಿ ಈಗ ನಿನ್ನೆ ಮೊನ್ನೆ ಒಂದು ಆನೆ ಸತ್ತೋಗಿ, ಈ ತಿಂಗಳಲ್ಲಿ ಇದು 3ನೇ ಆನೆ. ಚನ್ನಪಟ್ಟಣದಲ್ಲೊಂದು, ಮೂಡಿಗೆರೆ ಹತ್ರ ಒಂದು, ಎಲ್ಲವನ್ನೂ ಮನುಷ್ಯರೇ ಸಾಯಿಸಿರೋದು. ಆದರೆ ಆನೆಗಳ ದಿನ ಆಚರಿಸ್ತಾ ಇದ್ದೀವಿ. ಇವತ್ತಾದರೂ ಆನೆಗಳಿಗೆ ಒಂದು ಸ್ವಲ್ಪ ಒಳ್ಳೆ ಆಹಾರ ಎಲ್ಲ ಸಿಗಂಗಾಗಲಿ ಸಾಕಿದ ಆನೆಗಳಿಗೆ. ಇನ್ನು ಕಾಡಾನೆಗಳು ಕಾಡಲ್ಲಿದ್ದಾವೆ. ಹಾಗಾಗಿ ಎಲ್ಲರಿಗೂ ಒಂದು ಶುಭಾಶಯ ಹೇಳ್ತೀನಿ. ಮತ್ತೆ ಇವತ್ತು ಆನೆ ದಿನಾಚರಣೆ ದಿವಸನೇ ಕ್ಯಾಂಪಿಗೆ ಬಂದಿದ್ದೀರಾ? ಮತ್ತೆ ಫಸ್ಟ್ ಟೈಮ್ ಇಲ್ಲಿ ಕ್ಯಾಂಪ್ ಮಾಡಿರೋದು ಇಲ್ಲಿ? ಇದು ಫಸ್ಟ್ ಟೈಮ್ ಕ್ಯಾಂಪ್ ಆನೆದು. ಇದೊಂದು ಸುಂದರವಾದ ಜಾಗ. ನಮ್ಮ ಎದುರುಗಡೆ ಇರೋದೆ ಜಗಬೋರ್ನಹಳ್ಳಿ ಅಂತ, ಇದೊಂದು 100 ಎಕರೆ. ಇನ್ನು 15 ದಿವಸದಿಂದ ತಿಂಗಳಿಗೆ ಇಲ್ಲಿ ಆನೆಗಳು ಬಂದು ಬಿಡಾರ ಹೂಡ್ತವೆ, ಕ್ಯಾಂಪ್ ಮಾಡ್ತವೆ. ಇದ್ರ ಸುತ್ತ ಕಂಪ್ಲೀಟ್ ನೀರು. ಇದ್ರ ಸುತ್ತ ಒಂದು 4-5 ಸಾವಿರ ಎಕರೆ ಜೋಳ, ಈಗಾಗಲೇ ಜೋಳ ಬಂದಾಗಿದೆ. ಆನೆಗಳ ಟೈಮ್ ಟೇಬಲ್ ಪ್ರಕಾರ ಇನ್ನು 10ರಿಂದ 15 ದಿವಸ ಇಲ್ಲ ತಿಂಗಳೊಳಗೆ ಇಲ್ಲಿ ಬಂದು ಅವು ಠಿಕಾಣಿ ಹುಡ್ತವೆ. ಇಲ್ಲಿ ಜೋಳ ತಿನ್ನಕ್ಕೆ ಬರ್ತವೆ. ಆಮೇಲೆ ಭೀಮಾ, ಕ್ಯಾಪ್ಟನ್ ಅಂತ ಆನೆಗಳು ಮದ ಏರಿಸ್ಕೊಂಡು ಬಂದು ಇಲ್ಲಿ ಅವರ ಪ್ರೇಯಸಿಯರ ಜೊತೆ ಸೇರ್ಕೊಳ್ತವೆ. ಇಲ್ಲಿ ಇಡೀ ಕಾಡಾನೆಗಳೇ ಕಡಿಮೆ ಅಂದರೆ 50ರಿಂದ 60 ಕಾಡಾನೆಗಳು ಏನಿದ್ದಾವೆ ಅವೆಲ್ಲವೂ ಬಂದು ಈ 100 ಎಕರೆ ಒಳಗೆ ಬಂದು ಕ್ಯಾಂಪ್ ಹಾಕ್ತವೆ. ಇನ್ನೇನು ಕೆಲವೇ ದಿವಸದಲ್ಲಿ ಬರ್ತವೆ. ಇದೊಂದು ಭಾರಿ ಸುಂದರವಾದ ಜಾಗ. ಇದೊಂದು ನೀರು ವರ್ಷೆಲ್ಲ ಹರಿಯುತ್ತೆ. ಆನೆಗಳಿಗೆ ಹೇಳಿ ಮಾಡಿಸಿದ ಜಾಗ ಇದು. ಈಗ ನಾಳೆ ಕಾರ್ಯಾಚರಣೆ ಆಗಿ ಕ್ಲೋಸ್ ಆಗುತ್ತಾ? ನಾಳೆ ಕಾರ್ಯಾಚರಣೆ, ನಾಳೆ ಇರದೇ ಒಂದು ಆನೆ ಹಿಡಿಯೋಕ್ಕೆ. ಅದು ಮದ ಬಂದಿರೋ ಆನೆ. ಈಗಾಗಲೇ ಅದ್ರ ಲೆಕ್ಕಕ್ಕೆ 2 ಜನ ಜಮಾ ಆಗಿದ್ದಾರೆ. 2 ಜನ ಸಾಯಿಸಿದೆ ಅಂತ ಅದ್ರ ಮೇಲೆ ಅದೇ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಯಾಕೆಂದರೆ ಅದೊಂದಕ್ಕೆ ಮದ ಬಂದಿರೋದು. ಹಾಗಾಗಿ ಈಗ ಆ ಆನೆನೇ 2 ಗಂಟೆ, 2:30, 3 ಗಂಟೆ ಅದಕ್ಕೆ ಟೈಮಿಂಗ್ಸ್ ಇಲ್ಲ. ಮೊನ್ನೆ ಒಂದು ಕಾರಿನ ಮೇಲೆ ಅಟ್ಯಾಕ್ ಮಾಡಿರೋದು ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಒಂದು 6-7 ಪುಂಡಾನೆಗಳು, ಅದರಲ್ಲೂ ಒಂದು 18-20 ವರ್ಷ, 25 ವರ್ಷದ ಆನೆಗಳು ಒಂದು ಅವ್ರದ್ದೇ ಒಂದು ಟೀಮ್ ಕಟ್ಕೊಂಡು ಅವ್ರಿಗೆ ಮನ್ಸಿಗೆ ಬಂದಲ್ಲಿ ಹೋಗೋದು, ಸಿಕ್ಕಿದ್ನೆಲ್ಲ ಪುಡಿ ಮಾಡೋದು ಮಾಡ್ಕೊಂಡು ತಿರ್ಗ್ತಾ ಇದ್ದಾವೆ. ಅದರಲ್ಲಿ ಸುಮಾರು ಹೆಸರಿರೋವು ಇದ್ದಾವೆ. ಅದೊಂದು ಜೂನಿಯರ್ ಕರಡಿ ಟೈಪು, KP ಕಲರ್ 1 ಮತ್ತು ಪೆನ್ಸಿಲ್ ಕ್ವಾರೆ, ಹೀಗೆ ಎಲ್ಲ ಇದೆ. ಕೆಲವು ಮೂಡಿಗೆರೆ ತಾಲೂಕಿಗೆ ಹೋಗಿದ್ದಾವೆ. ಇನ್ನಿಲ್ಲೊಂದು 5-6 ಭಾರಿ ತರಲೆ ಆನೆಗಳು. ಅವರಿಗೆಲ್ಲ ಈ KP ಕಲರ್ 2 ಅಂತ ಏನು ನಾಳೆ ಹಿಡಿಯೋಕ್ಕೆ ಪ್ಲ್ಯಾನ್ ಹಾಕಿದ್ದಾರೆ, ಅವರೇ ಅದೇ ಲೀಡ್ರು ಅನ್ನಿಸ್ತದೆ. ಹಾಗಾಗಿ ಭಾರಿ ಹತ್ತಿರ ಒಂದು ಮೇಯ್ನ್ ರೋಡ್ ಪಕ್ಕದಲ್ಲೇ ಇವತ್ತು ಕ್ಯಾಂಪ್ ಮಾಡಿದೆ. ನಾಳೆ ಎಲ್ಲಿ ಹೋಗುತ್ತೆ ಏನಾಗುತ್ತೆ ಅಂತ ನೋಡ್ಬೇಕಷ್ಟೆ. ವಿಶೇಷವಾಗಿ ಮಹೇಂದ್ರನ್ ಕೂಡ ಕರ್ಸ್ಕೊಂಡಿದ್ದಾರೆ. ಒಳ್ಳೇದಾಯಿತು. ಯಾಕೆ ಅಂದರೆ ಅಷ್ಟು ಅನುಭವ ಇಲ್ಲದ ಆನೆಗಳು ಇಲ್ಲಿವೆ, ಜಾಸ್ತಿ ಅನುಭವ ಇಲ್ಲ. ಆದರೂ ನಮ್ಮ ಭಾರಿ ಹೋರಾಟಗಾರ, ಅಗ್ರೆಸಿವ್ ಆಗಿರೋ ನಮ್ಮ ಏಕಲವ್ಯ ಇದ್ದಾನೆ. ಸಾಮಾನ್ಯ ಆನೆಗೆ ನಾವು ಕೇರ್ ಮಾಡೋಕ್ಕಲ್ಲ, ಹೋಗಿ ಹೊಡಿತಾನೆ. ಆದರೂ ಇದು ಮದ ಬಂದಿರೋ ಆನೆ. ಒಂದು 22, 23 ಇಲ್ಲ 24 ವರ್ಷದ ಒಂದು ಮದ ಬಂದ ಆನೆ 40-50 ವರ್ಷದ ಆನೆನೂ ಹೊಡೆದಾಗ್ತದೆ. ಯಾಕೆಂದರೆ ಮದ ಅನ್ನೋ ಉಂಟಲ್ಲ, ಮಸ್ತಿ, ಅದು ಆ ರೀತಿ ಆಗಿರ್ತದೆ. ಆ ಆನೆಗಳ ದೇಹದ ಮೇಲೆ ಪರಿಣಾಮ ಬೀರಿರ್ತದೆ. ಹಲವಾರು ಹಾರ್ಮೋನ್ಗಳು ಉತ್ಪತ್ತಿಯಾಗೋದು ದೇಹದಲ್ಲಿ. ಆನೆಗಳಿಗೆ ಸಿಟ್ಟು, ಆಮೇಲೆ ಹೆಣ್ಣಾನೆಗಳ ಜೊತೆ ಮಿಲನ ಆಗಬೇಕು. ಹೆಣ್ಣಾನೆಗಳು ಸಿಕ್ತಿಲ್ದಾಗ ರೋಷಾವೇಶದಲ್ಲಿರ್ತವೆ, ಕಂಡ ಮೇಲೆ ಅಟ್ಯಾಕ್ ಮಾಡ್ತವೆ. ಆಮೇಲೆ ಈಗ ನೋಡಿ, ಭೀಮಾ
ಮತ್ತು ಕ್ಯಾಪ್ಟನ್ ಇದೇ ಭಾಗದಲ್ಲಿ ಹೊಡೆದಾಡ್ಕೊಂಡು ಭೀಮನ್ ಕ್ವಾರೆ ಹೋಗಿತ್ತು. ಬದ್ಧ ವೈರಿಗಳು. ಈಗ ನೋಡಿ ಮದ ಇಳಿದ ಮೇಲೆ ಎರಡೂ ಒಂದೇ ಕಡೆ ನಮ್ಮ ಸಕಲೇಶ್ಪುರದಿಂದ ಒಂದು 5-6 ಕಿಲೋಮೀಟರ್ ದೂರದಲ್ಲಿ ವಡೂರು ಕಾಡಲ್ಲಿ ಇದ್ದಾವೆ. ಒಟ್ಟೊಟ್ಟಿಗೆ ತಿರುಗಾಡ್ತದೆ. ಬೈನೆ ಬೀಳಿಸ್ಕೊಂಡು ಬೈನೆ ಮರ ಬೀಳಿಸ್ಕೊಂಡು ಮೊನ್ನೆ ಎರಡೂ ಒಟ್ಟಿಗೆ ತಿಂತಾಯಿದ್ದು ಅಂತ ಒಂದು ಸುದ್ದಿ ಬಂತು. ನಾನು ಹೋಗಿದ್ದೆ, ಆವಾಗಲೂ ಅಲ್ಲೇ ಒಟ್ಟಿಗೆ ಇದ್ದು. ಹಾಗಾಗಿ ಮದ ಬಂದಾಗ ಆನೆ ದಡ್ಡ ಆಗಿರ್ತದೆ, ಸಿಟ್ಟಿಂದ ಕೂಡಿರ್ತದೆ. ಮದ ಬಂದಾಗ ಏನು ಮಾಡಿದರೂ ಕ್ಷಮಿಸ್ಬೇಕು ಆನೆಗಳನ್ನ. ಅದು ಆ ರೀತಿ ದೇಹ ಆ ರೀತಿ ಆಗಿರುತ್ತೆ. ಹಾಗಾಗಿ ಈಗ KP ಕಾಲರಿಗೆ ಮದ ಬಂದಿದೆ, ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿದೆ, ಹುಚ್ಚಿನಂಗೆ ತಿರುಗ್ತದೆ. ಎಲ್ಲ ತಿರುಗ್ತಾ ಇರೋದೇ ಹೆಂಡಿಂಗಾಗಿ. ಈಗ ಒಂದು ಯಾವ್ದಾರ ಒಂದು ಹಿಟ್ಟಿಗೆ ಬಂದು ಹೆಣ್ಣಾನೆ ಒಂದು ಸಿಕ್ಕಿದರೆ ಅದ್ರ ಜೊತೆ ಒಂದು ವಾರ 15 ದಿವಸ ಇದ್ದರೆ ಅದು ಇನ್ನು ಯಾರ ಮೇಲೂ ಅಟ್ಯಾಕ್ ಮಾಡಲ್ಲ. ಅಷ್ಟೇ ಅಲ್ಲ, ಯಾವ ವೆಹಿಕಲ್ ಮೇಲೂ ಅಟ್ಯಾಕ್ ಮಾಡಲ್ಲ. ಆದರೆ ಈಗ KP ಕಾಲರ್ನ ಹಿಡಿದ್ರೆ ಅದನ್ನ ನಾವು ಪಳಗಿಸ್ಬೇಕು ಸರ್ಕಾರ. ಅದನ್ನ ಯಾವ್ದಾರ ಬೇರೆ ಕಡೆ ಬಿಟ್ಟರೆ ಅಲ್ಲಿ ಅಮಾಯಕರನ್ನು ಹಿಡಿದು ಕೊಲ್ತದೆ. ಅದಕ್ಕೋಸ್ಕರ ಏನೀಗ ಪುಂಡಾನೆಗಳು ಬೇರೆ ಇದ್ದಾವೆ, ಆ ಆನೆಗಳಿಗೆಲ್ಲವಕ್ಕೂ ರೇಡಿಯೋ ಕಾಲರ್ ಹಾಕ್ಬೇಕು. ಆದರೆ ಈ ಆನೆ ಮಾತ್ರ ಪಳಗಿಸ್ಬೇಕು KP ಕಾಲರ್ 2ನ. ಆದರೆ ಹಿಂದೆಲ್ಲ ಒಂದಾನೊಂದು ಕಾಲದಲ್ಲಿ ಸೌತ್ ಆಫ್ರಿಕಾ ಇಲ್ಲ ಅಮೇರಿಕದಿಂದ ಬರೋ ರೇಡಿಯೋ ಕಾಲರ್ಗಳು 3 ವರ್ಷ, 3.5 ವರ್ಷ, 4 ವರ್ಷ ಕೆಲಸ ಮಾಡ್ತಿದ್ದು. ಅದು ಇತ್ತೀಚೆಗೆ ಈ ಮೇಡ್ ಇನ್ ಇಂಡಿಯಾ ಅಂತ ಏನು ಬರ್ತಾ ಇದೆ ಕಾಲರ್ಗಳು, ಅವುಗಳು 2 ವರ್ಷ ಅಲ್ಲ 1.5 ವರ್ಷಕ್ಕೆ ಬಿದ್ದೋಗ್ತಾ ಇದ್ದಾವೆ. ಬರೀ ಬೆಲ್ಟ್ ಮಾತ್ರ ಉದುರ್ತದೆ, ಅಲ್ಲ ಉಳಿದಿರ್ತದೆ. ಇನ್ನು ಉಳಿದ ಮೇಲ್ಗಡೆ ಇರೋದ ರೇಡಿಯೋ ಕಾಲರ್ ಬುರ್ಡೆ ಅದು ಬಿದ್ದೋಗ್ತದೆ, ಇಲ್ಲ ಕೆಲಸನೇ ಮಾಡ್ತಾಯಿಲ್ಲ. ಪದೇ ಪದೇ ಹೊಡೆಯೋದು, ಪದೇ ಪದೇ ರೇಡಿಯೋ ಕಾಲರ್ ಹಾಕೋದು ಸರಿಯಲ್ಲ. ಅದು ಮೇಡ್ ಇನ್ ಇಂಡಿಯಾ ಆಗಲಿ, ಅದು ಮೇಡ್ ಇನ್ ಹಾಸನ್ ಆಗಲಿ, ಅದು ನಮಗೆ ಒಳ್ಳೆ ಕೆಲಸ ಮಾಡೋ ಅಂಥ ರೇಡಿಯೋ ಕಾಲರ್ ಆಗಬೇಕು. ಸುಮ್ಮನೆ ಯಾವುದೋ ಒಂದು ಮೇಡ್ ಇನ್ ಇಂಡಿಯಾ ಅಂತ ತಂದು ಯಾಕೆಂದರೆ ಈಗ ನೋಡಿ ಒಂದೇ ಆನೆಗೆ 2-3 ಸತಿ ಆಗ್ತಿದ್ದಾರೆ. ಇದೆಲ್ಲ ಸರಿಯಲ್ಲ. ಆಮೇಲೆ ಆನೆಗಳು ಪ್ರೆಗ್ನೆಂಟ್ ಆಗಿರ್ತವೆ. ಅವುಗಳಿಗೆ ಡಾಟ್ ಮಾಡಿದರೆ ಈಗಾಗಲೇ ನಮಗೆ ಗೊತ್ತಿದ್ದಂಗೆ 3 ಆನೆಗಳಿಗೆ ಅಬಾರ್ಷನ್ ಆಯಿತು. ಇನ್ನೊಂದು ಆನೆ ನಮ್ಮ ಕಾಂತಿ ಆನೆಗೆ 4 ಸತಿ ಹೊಡೆದು ಅದು ಸತ್ತೋಯ್ತು. ಅದ್ರ ಮರಿ ಸ್ಕಿನ್ನೆಲ್ಲ ಹಾಲು ಕುಡಿದು ಸ್ಕಿನ್ನೆಲ್ಲ ಕಿತ್ಕೊಂಡು ಹೋಯಿತು. ಮೊನ್ನೆ ಈಗ ಒಂದು 3-4 ತಿಂಗಳು 5 ತಿಂಗಳಿಂದೆ ಒಂದು ಆನೆ, ಅದ್ರ ಹೆಸರೇನು, ಹೆಣ್ಣಾನೆ ಅಲ್ಲ, ಅಬರ್ಷನ್ ಆಯ್ತಲ್ಲ, ಒಂದು ಆನೆ ಅಬರ್ಷನ್ ಆಯಿತು. ಆದರೂ ಅದು ಪ್ರೆಗ್ನೆಂಟ್ ಆಗಿತ್ತು. ಈಗ ನಿನ್ನೆ ಮೊನ್ನೆ ಹೊಡೆದವು ಮರಿನೂ ಇದ್ದು ಬಹುಶಃ ಪ್ರೆಗ್ನೆಂಟ್ ಆಗಿತ್ತು ಅಂತ ಹೇಳಿರು. ಹಾಗಾಗಿ ಒಂದು ಸ್ವಲ್ಪ ನೋಡಿ ರೇಡಿಯೋ ಕಾಲರ್ನ ಹೆಣ್ಣಾನೆಗಳಿಗೆ ಅಳವಡಿಸ್ಬೇಕಾದ್ರೆ ನೋಡೋದು ಒಳ್ಳೆಯದು.